Hello everyone, welcome back you all into the Master Camp course. So this is class number 4. So ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಹೋಮ್ ಕಮಾಂಡಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನಮಗೆ ಎಂಟಿಟಿ ಆಟ್ರಿಬ್ಯೂಟ್ಸ್. ಸೊ ಈ ಎಂಟಿಟಿ ಆಟ್ರಿಬ್ಯೂಟ್ಸ್ ನಮಗೆ ಯಾಕೆ ಯೂಸ್ ಆಗುತ್ತೆ, ಎಲ್ಲಿ ಯೂಸ್ ಆಗುತ್ತೆ ಅಂತೇಳಿ ನಾನು ನಿಮಗೆ ಡೀಟೇಲ್ ಆಗಿರುವಂತಹ ವಿಡಿಯೋನ ಪ್ರೊವೈಡ್ ಮಾಡ್ತಾ ಇದ್ದೀನಿ, ರೈಟ್. ಸೊ ನೋಡಿ ಸ್ನೇಹಿತರೆ, ನಾನು ಇವಾಗ ಸಪೋಸ್ ಒಂದು ಸರ್ಕಲ್ ಆಗಿರಲಿ, ಒಂದು ಸರ್ಕಲ್ ಡ್ರಾ ಮಾಡ್ತಾ ಇದ್ದೀನಿ. ಸೊ ಎಕ್ಸಾಂಪಲ್ಸ್ ಮೂಲಕ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಒಂದು ಸರ್ಕಲ್ ಡ್ರಾ ಮಾಡಿದ್ದೀನಿ ಆ್ಯಂಡ್ ಒಂದು ಸ್ಕ್ವೇರ್ ಡ್ರಾ ಮಾಡಿದ್ದೀನಿ ಆ್ಯಂಡ್ ಲೈನ್ ಡ್ರಾ ಮಾಡಿದ್ದೀನಿ. ಸೊ ಈ ರೀತಿ ಲೈನ್ಸನ್ನು ಕೂಡ ನಾನು ಇವಾಗ ಡ್ರಾ ಮಾಡಿದ್ದೀನಿ, ರೈಟ್. ಸೊ ವಿವಲ್ಲಿ ನಾನು ಆ್ಯಕ್ಸೆಸನ್ನು ಆಫ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಸ್ನೇಹಿತರೆ, ಇವಾಗ ಲೈನ್ ಡ್ರಾ ಮಾಡಿದ್ದೀನಿ ಆ್ಯಂಡ್ ಈ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ ಆ್ಯಂಡ್ ಸರ್ಕಲ್ ಕೂಡ ಡ್ರಾ ಮಾಡಿದ್ದೀನಿ. ಬಟ್ ನಾನು ಇಲ್ಲಿ ಏನೇ ಡ್ರಾ ಮಾಡಿದ್ರು ಸೇಮ್ ಥಿಕ್ನೆಸ್ಸಲ್ಲಿ ಬರ್ತಾಯಿದೆ, ಸೇಮ್ ಕಲರ್ ಬರ್ತಾಯಿದೆ, ಸೇಮ್ ಲೆವೆಲಲ್ಲಿ ಕೂಡ ಬರ್ತಾಯಿದೆ, ರೈಟ್. ಸೊ ನಾವು ಇದನ್ನು ಚೇಂಜ್ ಮಾಡ್ಬೋದು. ಸರ್ಕಲ್ ಡ್ರಾ ಮಾಡುವಾಗ ನನಗೆ ಸರ್ಕಲ್ ಇದೇ ಒಂದು ಲೆವೆಲಲ್ಲಿ ಹೋಗ್ಬೇಕು, ಇದೇ ರೀತಿ ಕಲರ್ ಬರುತ್ತೆ ಆ್ಯಂಡ್ ಇದೇ ಥಿಕ್ನೆಸ್ಸಲ್ಲಿ ಡ್ರಾ ಮಾಡಬೇಕು ಅಂತೇಳಿ ನಾವು ಆಟೋಮೆಟಿಕ್ಕಾಗಿ ಸೆಟ್ ಮಾಡ್ಬೋದು. ಸೊ ನೀವು ಯಾವುದೇ ಒಂದು ಟೈಮಲ್ಲಿ ಸರ್ಕಲ್ ಡ್ರಾ ಮಾಡುವಾಗ ನೀವು ಏನು ಸೆಟ್ ಮಾಡಿರ್ತೀರಲ್ಲ, ಸೊ ಇಲ್ಲಿ ಆಟೋಮೆಟಿಕ್ಕಾಗಿ ಅದು ಅಪ್ಲೈ ಆಗುತ್ತೆ, ರೈಟ್. ಸೊ ಅದನ್ನು ನಿಮಗೆ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಸೊ ಕಂಟ್ರೋಲ್ ಎ ಡಿಲೀಟ್. ಸೊ ಇದನ್ನು ಡಿಲೀಟ್ ಮಾಡ್ತಾಯಿದ್ದೀನಿ ನಾನು ಇವಾಗ. ಹೋಮ್ ಕಮಾಂಡಲ್ಲಿ ಹೋಗಿ ಸೊ ನೋಡಿ ಸ್ನೇಹಿತರೆ, ನಮಗೆ ಈ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಇನ್ನೊಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಸೊ ಈ ರೀತಿ ನೋಡಿ, ಈ ರೀತಿ ಒಂದು ಹೊಸ ವಿಂಡೋ ಓಪನ್ ಆಗಿಬಿಡುತ್ತೆ. ಇದರಲ್ಲಿ ಟಾಪಲ್ಲಿ ನಮಗೆ ಆ್ಯಕ್ಟಿವ್ ಅಂತೇಳಿ ಒಂದು ಸಿಂಬಲ್ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನಮಗೆ ಇವೆಲ್ಲವೂ ಕಮೆಂಟ್ಸ್ ಆ್ಯಕ್ಟಿವ್ ಆಗುತ್ತೆ. ನೋಡಿ, ನಾವು 2D ಲೈನಿಗೆ ಡ್ರಾ ಮಾಡೋಕ್ಕೆ ಬೇಕಾಗಿರುವಂತಹ ಎಲ್ಲ ಕಮೆಂಟ್ಸನ್ನು ನಮಗಿಲ್ಲಿ ಕೊಟ್ಟಿದ್ದಾನೆ. ಸಪೋಸ್ ಪಾಯಿಂಟ್ಸ್, ಲೈನ್ಸ್, ಆರ್ಕ್ಸ್, ಸರ್ಫೇಸ್ ಆಗಿರಲಿ, ಡೈಮೆನ್ಷನ್ ಆಗಿರಲಿ, ಈ ರೀತಿ ಸಾಲಿಡ್ ಮೆಷಸ್ ಕೊಟ್ಟಿದ್ದಾನೆ. ಈ ರೀತಿ ಎಲ್ಲವೂ ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಅದೇ ರೀತಿ ನೋಡಿ, ಇಲ್ಲಿ ಹಾರಿಜೆಂಟಲಲ್ಲಿ ಲೆವೆಲ್, ಕಲರ್, ಸ್ಟೈಲ್ ಆ್ಯಂಡ್ ವಿಡ್ತ್ ಅಂತೇಳಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ನೀವು ಈ 4 ಆಪ್ಷನ್ಸನ್ನು ಆಟೋಮೆಟಿಕ್ಕಾಗಿ ಸೆಟ್ ಮಾಡ್ಬೋದು. ಸೊ ಸಪೋಸ್ ನಾನು ಇವಾಗ ಪಾಯಿಂಟ್, ಸೊ ಪಾಯಿಂಟನ್ನು ಫಸ್ಟ್ ಈ ರೀತಿ ಸೆಲೆಕ್ಟ್ ಆಗಿರುತ್ತೆ, ರೈಟ್. ಈ ರೀತಿ ಆ್ಯಕ್ಟಿವ್ ಆಗಿರೋದಿಲ್ಲ. ಸೊ ಇದನ್ನು ನೀವು ಆ್ಯಕ್ಟಿವ್ ಮಾಡಬೇಕಾಗುತ್ತೆ. ಸೊ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಲೆವೆಲ್, ಇದೆಲ್ಲ ಲೆವೆಲ್ದು, ರೈಟ್. ಸೊ ಲೆವೆಲ್ ನೀವು ಪಾಯಿಂಟ್ ಡ್ರಾ ಮಾಡುವಾಗ ಲೆವೆಲ್ ಯಾವ ಒಂದು ಈ ಲೆವೆಲ್ಸಲ್ಲಿ ಆಟೋಮೆಟಿಕ್ಕಾಗಿ ಸೇವ್ ಆಗಿರ್ಬೇಕಂತೇಳಿ ನಾನು ಲೆವೆಲ್ಸನ್ನು 3ನೇ, ಈ ಪಾಯಿಂಟನ್ನು ನನಗೆ 3ನೇ ಲೆವೆಲಲ್ಲಿ ಡ್ರಾ ಆಗಬೇಕು. ಸೊ ನಾನು ಯಾವಾಗಲೇ ಪಾಯಿಂಟ್ ಡ್ರಾ ಮಾಡಲಿ ಆಟೋಮೆಟಿಕ್ಕಾಗಿ ಲೆವೆಲ್ 3ಯಲ್ಲಿ ಸೇವ್ ಆಗುತ್ತೆ. ಸೊ ಅದೇ ರೀತಿ ಕಲರ್ ನೋಡಿ, ಕಲರ್ ಅಪ್ ಟು ನಮಗೆ 1 to 1 ಪ್ರೆಸ್ ಮಾಡ್ತಾಯಿದ್ದೀನಿ, ಎಂಟ್ರ್. ಸೊ ಮೊದಲನೇ ಕಲರ್ ಬರುತ್ತೆ, ಅಥವಾ ಡಬಲ್ ಟ್ಯಾಪ್ ಮಾಡಿ ಸೊ ನಮಗೆ ಇಲ್ಲಿ ಕಲರ್ ಬರುತ್ತೆ. ಸೊ ಇದು ಫಸ್ಟ್ ಕಲರ್. ಅಪ್ ಟು ನಮಗೆ 255 ಕಲರ್ಸ್ ಕೊಟ್ಟಿದ್ದಾನೆ, ರೈಟ್. ನೀವು ಜಸ್ಟ್ ಇಲ್ಲಿಂದ ಕೂಡ ಸೆಲೆಕ್ಟ್ ಮಾಡ್ಬೋದು. ಸೊ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ, ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಕ್ಲಿಕ್ ಮಾಡಿ, ರೈಟ್. ಇಲ್ಲಿ ಆಟೋಮೆಟಿಕ್ ರೆಡ್ ಬರುತ್ತೆ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಇಲ್ಲಿ ನಂಬರ್ ಪ್ರೆಸ್ ಮಾಡಿ 50 ಕೊಡ್ತಾ ಇದ್ದೀನಿ, ಎಂಟರ್. ಸೊ 50ಇರುವಂತಹ ಕಲರ್ ಬರುತ್ತೆ, ರೈಟ್. ಸೊ ಅದೇ ರೀತಿ ನೀವು 15 ಬೇಕಾ 15, ಎಂಟರ್. ಸೊ ಅದೇ ರೀತಿ ಡಬಲ್ ಟ್ಯಾಪ್ ಮಾಡಿ ನಾನು ಇವಾಗ ರೆಡ್ ಕಲರ್ನ ಸೆಟ್ ಮಾಡಿದ್ದೀನಿ. ಸೊ ನೀವು ಪಾಯಿಂಟ್ನ ಸ್ಟೈಲ್ ಬೇಕಂದರೆ ಪಾಯಿಂಟ್ನ ಸ್ಟೈಲ್ ಕೂಡ ಸೆಟ್ ಮಾಡಿ ಆಟೋಮೆಟಿಕ್ಕಾಗಿ. ನಾನು ಇವಾಗ ಪ್ಲಸ್ ಐಕನ್ ಸೆಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನೀವು ಪ್ರತಿಯೊಂದು ಲೈನ್, ಸೊ ಲೈನ್ ನನಗೆ ಲೆವೆಲ್ 4ಅಲ್ಲಿ ಡ್ರಾ ಆಗಬೇಕು. ಸೊ ಅದೇ ರೀತಿ ಲೈನ್ನ ಕಲರ್ ನನಗೆ ಯಾವ ರೀತಿ ಇರಬೇಕಂದ್ರೆ ಬ್ಲೂ ಕಲರ್ ತೊಗೊತೀನಿ ನಾನು ಇವಾಗ. ಸೊ ಡಬಲ್ ಟ್ಯಾಪ್ ಮಾಡಿ, ಸಿಂಗಲ್ ಟ್ಯಾಪ್ ಮಾಡಿದ್ರೆ ಬರೋದಿಲ್ಲ. ಸೊ ಬ್ಲೂ ಕಲರ್ ತೊಗೊತಿದ್ದೀನಿ. ಸೊ ರೈಟ್, ಎಂಟರ್. ಸೊ ಈ ರೀತಿ ನೀವು ಲೈನ್ನ ಸ್ಟೈಲ್, ಸೊ ಲೈನ್ನ ಸ್ಟೈಲ್ ನಾನು ಈ ರೀತಿ ಜಿಗ್ ಜಾಗ್ ತೊಗೊಂಡಿನಿ, ರೈಟ್. ಸೊ ಲೈನ್ನ ವಿಡ್ತ್ ಕೂಡ ಸೆಟ್ ಮಾಡ್ಬೋದು ನೀವು ಆ್ಯಕ್ಟಿವ್ ಮಾಡ್ಕೊಂಡು. ಸೊ ಈ ರೀತಿ ಆಟೋಮೆಟಿಕ್ಕಾಗಿ ಸೆಟ್ ಮಾಡಬೇಕು. ಸೊ ಅದೇ ರೀತಿ ಆರ್ಕ್ ಬಂದು ಲೆವೆಲ್ 5 ಅಂತೇಳಿ ಸೆಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆರ್ಕ್ನ ಕಲರ್ ಕೂಡ ಚೇಂಜ್ ಮಾಡ್ತಾಯಿದ್ದೀನಿ ನೋಡೋಣ ಇವಾಗ, ರೈಟ್. ಸೊ ಆರ್ಕ್ನ ಕಲರ್ ಬಂದು ನಾನು ಡಬಲ್ ಟ್ಯಾಪ್ ಮಾಡಿದರೆ ಸೊ ಇಲ್ಲಿ ಓಪನ್ ಆಗುತ್ತೆ ಆ್ಯಂಡ್ ರೈಟ್. ಸೊ ಎಲ್ಲ ಕಲರ್ ಸೆಲೆಕ್ಟ್ ಮಾಡ್ಕೊತೀನಿ, ಕ್ಲಿಕ್ ಓಕೆ. ಆ್ಯಂಡ್ ಆರ್ಕ್ನ ಸ್ಟೈಲ್ ಕೂಡ ನಾನು ಸೆಲೆಕ್ಟ್ ಮಾಡೋಕ್ಕೆ ತೋರಿಸ್ತೀನಿ ನೋಡಿ. ಆರ್ಕ್ನ ಸ್ಟೈಲ್ ಇವಾಗ ಡ್ಯಾಶ್ ತೊಗೊಂಡಿನಿ ಆ್ಯಂಡ್ ಥಿಕ್ನೆಸ್, ಸೊ ವಿಡ್ತ್ ಕೂಡ ನೀವು ಚೇಂಜ್ ಮಾಡ್ಬೋದು. ಸೊ ಈ ರೀತಿ ಪ್ರತಿಯೊಂದು ಆಪ್ಷನ್ಸನ್ನು ನೀವು ಆಟೋಮೆಟಿಕ್ಕಾಗಿ ಸೆಟ್ ಮಾಡಬೇಕಾಗುತ್ತೆ. ಈ ರೀತಿ ಸೆಟ್ ಮಾಡಿ ದೆನ್ ಕ್ಲಿಕ್ ಓಕೆ, ದೆನ್ ಸೇ ಎಸ್ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ, ರೈಟ್. ಸೊ ನೋಡಿ ಇವಾಗ ಏನೇ ಡ್ರಾ ಮಾಡಿ. ಸೊ ಸಪೋಸ್ ನಾನು ವೈರ್ ಫ್ರೇಮಲ್ಲಿ ಹೋಗ್ತಾ ಇದ್ದೀನಿ, ಸರ್ಕಲ್ ಡ್ರಾ ಮಾಡ್ತೇನೆ ನಾನು ಇವಾಗ. ನೋಡಿ, ಕ್ಲಿಕ್ ಹಿಯರ್. ನೋಡಿ ನಾವು ಅಲ್ಲಿ ಏನು ಸೆಟ್ ಮಾಡಿದ್ವಲ್ಲ, ಸೊ ಅದೇ ರೀತಿ ಆ ಒಂದು ಕಲರಲ್ಲಿ ಡ್ರಾ ಆಗುತ್ತೆ. ಅಗೇನ್ ಸರ್ಕಲ್, ಎಷ್ಟೇ ಸರ್ಕಲ್ ಡ್ರಾ ಮಾಡಿ ಆಟೋಮೆಟಿಕ್ಕಾಗಿ ಅದೇ ರೀತಿ ಡ್ರಾ ಆಗೋದು ನಮಗೆ. ಸೊ ಅದೇ ರೀತಿ ಲೈನ್ ಇವಾಗ, ಸೊ ಲೈನ್ ನೋಡಿ, ರೈಟ್.
ರೈಟ್ ನೋಡಿ ಈ ರೀತಿ ಸೆಟ್ ಮಾಡ್ಬೋದು. ಆ್ಯಂಡ್ ಪಾಯಿಂಟ್ ಇದೆ, ಸೊ ಪಾಯಿಂಟ್ ಕೂಡ ಕ್ಲಿಕ್ ಮಾಡಿ ನೋಡಿ ಪಾಯಿಂಟ್ನ ಕಲರ್ ಸ್ಟೈಲ್ ನಾವು ಯಾವ ರೀತಿ ಕೊಟ್ಟಿದ್ವಲ್ಲ ಆ ರೀತಿ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಅಗೇನ್ ಲೆವೆಲ್ಸ್ ಕೂಡ ಕ್ರಿಯೇಟ್ ಹಾಕ್ಕೊಂತ ಹೋಗುತ್ತೆ. ಸೊ ನಾನು ನೋಡಿ ಆಟೋಮೆಟಿಕ್ ಲೆವೆಲ್ಸ್ ಕೂಡ ಕ್ರಿಯೇಟ್ ಹಾಕ್ಕೊಂತ ಹೋಗುತ್ತೆ. ಸರ್ಕಲ್ ಕ್ರಿಯೇಟ್ ಮಾಡ್ತೀನಿ. ಸೊ ಸರ್ಕಲ್ ನಾವಲ್ಲಿ ಯಾವ ಲೆವೆಲಲ್ಲಿ ಸೇವ್ ಮಾಡಿದ್ವಲ್ಲ ಸೊ ಆ ಲೆವೆಲಲ್ಲಿ ಆಟೋಮೆಟಿಕ್ಕಾಗಿ ಹೋಗುತ್ತೆ ನೋಡಿ. ಈ ರೀತಿ ಲೆವೆಲ್ಸಲ್ಲಿ ಕೂಡ ಆಟೋಮೆಟಿಕ್ ಆ್ಯಡ್ ಆಗಿ ಬರ್ತಾ ಇರುತ್ತೆ. ರೈಟ್, ಸೊ ಈ ರೀತಿ ನಾವು ಸಿಂಪಲಾಗಿ ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ನಾವು ಲೈನ್ಸನ್ನು ಡ್ರಾ ಮಾಡ್ಬೋದು. ಸೊ ಅಗೇನ್ ನೀವು ಈ ರೀತಿ ಆಪ್ಷನ್ಸ್ ಬೇಡ ನಾವು ರಿಮೂವ್ ಮಾಡಬೇಕಂದ್ರೆ ಸೇಮ್ ಅಗೇನ್ ಇಲ್ಲಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಅಗೇನ್ ಈ ಒಂದು ಬ್ರೈಟ್ ಇವು ಡಿಸ್ಪ್ಲೇ ಓಪನ್ ಆಗುತ್ತೆ. ಸೊ ಇದನ್ನು ಆ್ಯಕ್ಟಿವ್ನ ಆಫ್ ಮಾಡ್ಕೊಂಡು ಓಕೆ ಕೊಟ್ಟು ಎಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಫಸ್ಟಿಗೆ ಯಾವ ರೀತಿ ಇತ್ತಲ್ಲ ಸೆಟ್ಟಿಂಗ್, ಸೊ ಅದೇ ರೀತಿ ಸೆಟ್ಟಿಂಗ್ ಆಗಿ ಬರುತ್ತೆ ಇಲ್ಲಿ. ರೈಟ್, ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟ್ರಿಕ್ಸ್. ರೈಟ್, ಸೊ ಐ ಥಿಂಕ್ ಇದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ. ರೈಟ್, ಥ್ಯಾಂಕ್ ಯು. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆರ್ಗನೈಸ್, ಡಿಲೀಟ್ ಮತ್ತು ಡಿಸ್ಪ್ಲೇ, ಸೊ ಈ 3 ಕಮ್ಯಾಂಡನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ರೈಟ್.